ಎಕ್ಸ್‌ಪ್ರೆಸ್ ಆರ್ಟಿಸ್ಟ್‌ಗೆ ಸ್ವಾಗತ. ನಾನು ನಿಶಾ. ಮರಾಠ ನಿಗಮದ ವಿರುದ್ಧ ಸಿಡಿದೆದ್ದ ಕನ್ನಡಿಗರಿಂದ ಕರ್ನಾಟಕ ಬಂದ್‌ನ ರಣಕಹಳೆ. ಬಂದ್ ಮಾಡೋರಿಗೆ ಸಿಎಂ ಬಿಎಸ್ವೈ ಕೊಟ್ಟ ವಾರ್ನಿಂಗ್ ಏನು? ಸರ್ಕಾರದ ವಿರುದ್ಧವೇ ತೊಡೆತಟ್ಟಿದ ವಾಟಾಳ್ ಗುಡುಗಿದ್ದೇಗೆ? ಮರಾಠ ಅಭಿವೃದ್ಧಿ ನಿಗಮ ವಿರುದ್ಧ ಸಿಡಿದೆದ್ದ ಕನ್ನಡಿಗರಿಂದ ನಾಳೆ ಕರ್ನಾಟಕ ಬಂದ್. ಕರ್ನಾಟಕ ಬಂದ್ ಯಶಸ್ವಿಯಾಗುತ್ತಾ? ಬಂದ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ? ಬಂದ್ ಮಾಡಬೇಡಿ ಅಂತ ಸಿಎಂ ಮನವಿ ಮಾಡಿದ್ದೇಗೆ? ನೋಡೋಣ ಕರ್ನಾಟಕ ಬಂದ್ ಎಕ್ಸ್‌ಪ್ರೆಸ್‌ನಲ್ಲಿ. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿರೋಧಿಸಿ ನಾಳೆ ಇಡೀ ಕರ್ನಾಟಕ ಸ್ತಬ್ಧವಾಗಲಿದೆ. ಸರ್ಕಾರದ ನಿರ್ಧಾರ ಖಂಡಿಸಿ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ನಡೆಯಲಿದ್ದು, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಇಡೀ ಕರ್ನಾಟಕ ಸಂಪೂರ್ಣ ಬಂದ್ ಆಗಲಿದೆ. ನಾಳಿನ ಬಂದ್ಗೆ ಕೆಲ ಸಂಘಟನೆಗಳು ಸಾಥ್ ಕೊಟ್ಟಿದ್ರೆ, ಇನ್ನು ಕೆಲ ಹೋರಾಟಗಾರರು ಬೆಂಬಲ ನೀಡಿಲ್ಲ. ಹೀಗಾಗಿ ಕರ್ನಾಟಕ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿರೋಧಿಸಿ ನಾಳೆ ಕರೆಕೊಟ್ಟಿರೋ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಿದೆ. ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯಲಿರೋ ಬಂದ್ಗೆ ಕರವೇ ನಾರಾಯಣಗೌಡ ಬಣದಿಂದ ಬೆಂಬಲ ಸಿಕ್ಕಿದೆ. ನಾಳೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಆಟೋ ರಿಕ್ಷಾಗಳು ಸಹ ರಸ್ತೆಗೆ ಇಳಿಯಲ್ಲ. ಬಂದ್ಗೆ ಬಹುತೇಕ ಕಾರ್ಮಿಕ ಸಂಘಟನೆಗಳು ಬೆಂಬಲ ನೀಡಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಮಾಡ್ತಿರೋ ನಾಳಿನ ಕರ್ನಾಟಕ ಬಂದ್ ಸಂಪೂರ್ಣ ಯಶಸ್ವಿಯಾಗುತ್ತೆ. ಕರ್ನಾಟಕ ಬಂದ್ನ ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟುತ್ತದೆ ಅಂತ ಸಾರಾ ಗೋವಿಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಾರಾ ಗೋವಿಂದು, ನಾಳಿನ ಕರ್ನಾಟಕ ಬಂದ್ಗೆ ಎಲ್ಲರೂ ಬೆಂಬಲ ನೀಡಿ, ಬಲವಂತವಾಗಿ ಬಸ್ಗಳನ್ನ ತಡೆಯುವಂತೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಕರ್ನಾಟಕ ಬಂದ್ಗೆ ಬೆಂಬಲ ನೀಡ್ತೇವೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಕೋವಿಡ್ನಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದರಿಂದಾಗಿ ನಾಳಿನ ಬಂದ್ಗೆ ಬೆಂಬಲಿಸುವುದು ಬೇಡವೆಂದುಕೊಂಡಿದ್ದೆ. ಆದರೆ ಕನ್ನಡಪರ ಸಂಘಟನೆಗಳ ವಿರುದ್ಧ ಮಾತನಾಡಿದ್ದಾರೆ. ಬಿಜೆಪಿ ಶಾಸಕರು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಹೀಗಾಗಿ ನಾವು ನಾಳಿನ ರಾಜ್ಯ ಬಂದ್ಗೆ ಬೆಂಬಲಿಸಿದ್ದು, ಬೆಂಗಳೂರಿನಲ್ಲಿ ಸಿಎಂ ನಿವಾಸಕ್ಕೂ ಮುತ್ತಿಗೆ ಹಾಕಲು ನಿರ್ಧರಿಸುವುದಾಗಿ ಎಚ್ಚರಿಸಿದ್ದಾರೆ. ಕರ್ನಾಟಕ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಕೇವಲ ನೈತಿಕ ಬೆಂಬಲ ಸೂಚಿಸಲಾಗಿದೆಯೇ ಹೊರತು ಬಂದ್ಗಾಗಿ ಬೀದಿಗಿಳಿದು ಹೋರಾಟ ಮಾಡ್ತಿಲ್ಲ. ಈ ಬಗ್ಗೆ ಟಿವಿ9ಗೆ ಪ್ರತಿಕ್ರಿಯಿಸಿರೋ ಪ್ರವೀಣ್ ಶೆಟ್ಟಿ, ನಾವು ಬಲವಂತವಾಗಿ ಯಾರನ್ನೂ ಬಂದ್ ಮಾಡಿಸುವುದಿಲ್ಲ. ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ವಿರೋಧವೂ ಇದೆ. ಆದರೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೇವೆ. ಮೌರ್ಯ ಸರ್ಕಲ್ನ ಗಾಂಧಿ ಪ್ರತಿಮೆ ಬಳಿ ಧರಣಿ ನಡೆಸಲಿದ್ದೇವೆ ಅಂತ ತಿಳಿಸಿದ್ದಾರೆ. ಕನ್ನಡಪರ ಸಂಘಟನೆಗಳು ನಾಳೆ ಕರೆಕೊಟ್ಟಿರೋ ಕರ್ನಾಟಕ ಬಂದ್ಗೆ ವಿರೋಧ ವ್ಯಕ್ತಪಡಿಸಿರುವ ಸಿಎಂ ಬಿಎಸ್ ಯಡಿಯೂರಪ್ಪ ನಾಳೆ ಬಂದ್ ಮಾಡದಂತೆ ಕನ್ನಡಪರ ಸಂಘಟನೆಗಳಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಬಿಎಸ್ವೈ, ನಾಳೆ ಬಂದ್ಗೆ ಯಾವುದೇ ರೀತಿ ಅವಕಾಶ ಕೊಡಬೇಡಿ. ಕನ್ನಡ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದ್ದು, ವಾಟಾಳ್ ನಾಗರಾಜ್ ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಸಿಎಂ ಹೇಳಿದ್ರು. ಹೋಟೆಲ್ ಮಾಲೀಕರ ಸಂಘದವರು ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನಷ್ಟೇ ಸೂಚಿಸಿದ್ದು, ನಾಳಿನ ಕರ್ನಾಟಕ ಬಂದ್ ವೇಳೆಯೂ ಹೋಟೆಲ್ ತೆರೆದಿರುತ್ತೆ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾರ್ ಹೇಳಿದ್ದಾರೆ. ಇನ್ಮುಂದೆ ಬಂದ್ ವೇಳೆಯೂ ಹೋಟೆಲ್ಗಳು ತೆರೆದಿರ್ತವೆ. ಈಗಾಗಲೇ ಹೋಟೆಲ್ ಉದ್ಯಮ ಪಾತಾಳಕ್ಕೆ ಇಳಿದಿದೆ. ಹೀಗಾಗಿ ಬಂದ್ಗೆ ನಾವು ನೈತಿಕ ಬೆಂಬಲ ನೀಡಲಿದ್ದೇವೆ. ಎಂದಿನಂತೆ ಎಲ್ಲಾ ಕಡೆ ಹೋಟೆಲ್ಗಳು ಓಪನ್ ಆಗಿರಲಿವೆ ಅಂತ ಚಂದ್ರಶೇಖರ್ ಹೆಬ್ಬಾರ್ ತಿಳಿಸಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು, ಬಂದ್ಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಎಐಟಿಯುಸಿ ಹೇಳಿದೆ. ಸಾರಿಗೆ ನೌಕರರ ಸಂಘಟನೆಗಳಿಂದ ಬಂದ್ಗೆ ಬೆಂಬಲವಿಲ್ಲ. ಇದು ಒಂದು ಭಾಷೆಗೆ ಸಂಬಂಧಿಸಿದ ವಿಚಾರ. ನಮ್ಮ ಸಂಘಟನೆಯಲ್ಲಿ ಎಲ್ಲಾ ಭಾಷೆಯವರು ಇದ್ದಾರೆ. ಹೀಗಾಗಿ ಬಂದ್ಗೂ ನಮಗೂ ಸಂಬಂಧವಿಲ್ಲ ಅಂತ ಟಿವಿ9ಗೆ ಎಐಟಿಯುಸಿ ಮುಖ್ಯಸ್ಥ ಅನಂತ ಸುಬ್ಬರಾವ್ ತಿಳಿಸಿದ್ದಾರೆ. ನಾಳಿನ ಕರ್ನಾಟಕ ಬಂದ್ಗೆ ಪೀಣ್ಯ ಕೈಗಾರಿಕಾ ಸಂಘದಿಂದ ಬೆಂಬಲ ಸಿಕ್ಕಿಲ್ಲ. ಹೀಗಾಗಿ ಎಂದಿನಂತೆ ಗಾರ್ಮೆಂಟ್ಸ್ ಓಪನ್ ಆಗಿರಲಿದೆ. ಕೊರೋನಾ ಸೋಂಕಿನಿಂದ ಗಾರ್ಮೆಂಟ್ಸ್ ಉದ್ಯಮ ನೆಲಕಚ್ಚಿದೆ. ಇಂಥ ಟೈಮಲ್ಲಿ ಕರ್ನಾಟಕ ಬಂದ್ ಮಾಡೋದು ಬೇಡ ಅಂತ ಹೇಳ್ತಿದ್ದು, ಹೀಗಾಗಿ ಫ್ಯಾಕ್ಟರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ಕರಾವಳಿಯಲ್ಲಿ ಕರ್ನಾಟಕ ಬಂದ್ನ ಕಿಚ್ಚು ಕಡಿಮೆಯಾಗಲಿದೆಯಾ? ಮೈಸೂರಿನಲ್ಲಿ ಬಂದ್ ಬಗ್ಗೆ ಇರೋ ಅಭಿಪ್ರಾಯಗಳೇನು? ಕೋಲಾರ, ಚಿತ್ರದುರ್ಗದಲ್ಲಿ ಬಂದ್ ಮಾಡುವುದರ ಬಗ್ಗೆ ಗೊಂದಲಗಳು ಯಾಕೆ? ನೋಡೋಣ ಕರ್ನಾಟಕ ಸ್ತಬ್ಧ ಎಕ್ಸ್‌ಪ್ರೆಸ್‌ನಲ್ಲಿ.
ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ನಾಳೆ ಕರ್ನಾಟಕ ಬಂದ್ ಮಾಡಲಾಗ್ತಿದ್ದು, ಬಂದ್ ದಿನ ಸಿಎಂ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿ ಇರಲಿದ್ದಾರೆ. ಹೀಗಾಗಿ ಸಿಎಂ ಬಿಎಸ್ವೈ ತಂಗುವ ಹೋಟೆಲ್ ಮುಂದೆ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಇಂದು ಸಂಜೆ 4 ಗಂಟೆಗೆ ಬೆಳಗಾವಿಗೆ ಆಗಮಿಸಲಿರುವ ಸಿಎಂ ಯಡಿಯೂರಪ್ಪಗೆ ಕನ್ನಡಪರ ಹೋರಾಟಗಾರರು ಮುತ್ತಿಗೆ ಹಾಕದಂತೆ ಭದ್ರತೆ ವಹಿಸಲಾಗಿದೆ. 50ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಕನ್ನಡಪರ ಸಂಘಟನೆ ಸದಸ್ಯರಲ್ಲಿ ಒಮ್ಮತ ಮೂಡದ ಕಾರಣ ಯಾದಗಿರಿ ಜಿಲ್ಲೆಯಲ್ಲಿ ನಾಳಿನ ಬಂದ್ ನೀರಸ ಆಗಿರಲಿದೆ ಎನ್ನಲಾಗಿದೆ. ಯಾವ ಸಂಘಟನೆಯೂ ಬಂದ್ ಮುಂದಾಳತ್ವ ವಹಿಸಲು ಮುಂದೆ ಬಂದಿಲ್ಲ. ಹೀಗಾಗಿ ಸರ್ಕಾರಿ ಹಾಗೂ ಖಾಸಗಿ ಬಸ್ ಸಂಚಾರ ಎಂದಿನಂತೆ ಇರಲಿದೆ. ಆಟೋಗಳು ಎಂದಿನಂತೆ ಓಡಲಿದ್ದು, ಹೋಟೆಲ್ ಕೂಡ ಓಪನ್ ಇರಲಿವೆ ಅಂತ ಹೇಳಲಾಗಿದೆ. ಆದರೆ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಿದ್ದಾರೆ ಅಂತ ಹೇಳಲಾಗಿದೆ. ಧಾರವಾಡ ಹಿತರಕ್ಷಣಾ ವೇದಿಕೆ ಸದಸ್ಯರು ಬಂದ್ಗೆ ಬೆಂಬಲಿಸದಂತೆ ಅಭಿಯಾನ ಶುರು ಮಾಡಿದ್ದಾರೆ. ನಗರದ ವಿವಿಧ ಕಡೆ ಅಭಿಯಾನ ನಡೆಸಿ ಅಂಗಡಿ ಹೋಟೆಲ್ ಮಾಲೀಕರಿಗೆ ಬಂದ್ಗೆ ಬೆಂಬಲಿಸದಂತೆ ಮನವಿ ಮಾಡಿದ್ದಾರೆ. ಲಾಕ್ಡೌನ್ನಿಂದ ಈಗಷ್ಟೇ ಸಂಕಷ್ಟಕ್ಕೆ ಸಿಲುಕಿದ್ದೇವೆ, ಕೊರೋನಾದಿಂದಲೂ ನಷ್ಟ ಅನುಭವಿಸಿದ್ದೇವೆ, ಇದೀಗ ಬಂದ್ ಮಾಡಿದ್ರೆ ಮತ್ತಷ್ಟು ಸಂಕಷ್ಟ ಅನುಭವಿಸ್ತೀವಿ ಅಂತ ಜನರಿಗೆ ಮತ್ತು ಅಂಗಡಿ ಹೋಟೆಲ್ ಮಾಲೀಕರಲ್ಲಿ ಮನವರಿಕೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ನಾಳೆ ಸಂಪೂರ್ಣ ಬಂದ್ ಮಾಡುವುದಾಗಿ ಕನ್ನಡಪರ ಸಂಘಟನೆ ಸದಸ್ಯರು ತಿಳಿಸಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ 10ಕ್ಕೂ ಹೆಚ್ಚು ಕನ್ನಡ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಲಿವೆ. ದಲಿತ, ರೈತ, ಕನ್ನಡ ಸಂಘಟನೆಗಳ ಸದಸ್ಯರು ನಾಳಿನ ಬಂದ್ನಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಮುಖಂಡರು ತಿಳಿಸಿದ್ದಾರೆ. ಆಟೋ ಚಾಲಕರ ಸಂಘವು ಬಂದ್ಗೆ ಬೆಂಬಲ ನೀಡುತ್ತಿದ್ದಾರೆ. ಹೋಟೆಲ್ ಮಾಲೀಕರು ನೈತಿಕ ಬೆಂಬಲ ನೀಡಲಿದ್ದು, ಹೋಟೆಲ್ ಎಂದಿನಂತೆ ಓಪನ್ ಇರಲಿವೆ. ಅಲ್ಲದೆ ಬಸ್ ಸಂಚರಿಸಲು ಬಿಡಲ್ಲ ಅಂತ ಸದಸ್ಯರು ತಿಳಿಸಿದ್ದಾರೆ. ಗದಗ ಜಿಲ್ಲೆ ನಾಳೆ ಸಂಪೂರ್ಣ ಬಂದ್ ಆಗುವುದು ಅನುಮಾನ ಅಂತ ಹೇಳಲಾಗಿದೆ. ವಿವಿಧ ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿವೆ. ಆದರೆ ಮೆಡಿಕಲ್ ಶಾಪ್, ಆಸ್ಪತ್ರೆ, ಹಾಲು ಸೇರಿ ಅಗತ್ಯ ಸೇವೆ ಎಂದಿನಂತೆ ಇರಲಿವೆ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಅಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ಪೆಟ್ರೋಲ್ ಬಂಕ್ ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ಜೊತೆಗೆ ಆಟೋ, ಖಾಸಗಿ ವಾಹನ, ಹೋಟೆಲ್ ಮಾಲೀಕರ್ಯಾರು ಬಂದ್ ಬೆಂಬಲಿಸುತ್ತಿಲ್ಲ. ಹೀಗಾಗಿ ನಾಳಿನ ಬಂದ್ ಸಕ್ಸಸ್ ಆಗೋದು ಡೌಟ್ ಅಂತ ಹೇಳಲಾಗ್ತಿದೆ. ನಾಳಿನ ಕರ್ನಾಟಕ ಬಂದ್ನ ಬಿಸಿ ಕರಾವಳಿ ಭಾಗದಲ್ಲಿ ಅಷ್ಟೇನೂ ಆಗುವ ಸಾಧ್ಯತೆ ಕಡಿಮೆ ಇದೆ. ಬಂದ್ಗೆ ಯಾವ ಸ್ಥಳೀಯ ಸಂಘಟನೆಗಳು ಬೆಂಬಲ ಸೂಚಿಸಿಲ್ಲ. ಹೀಗಾಗಿ ಮಂಗಳೂರಿನಲ್ಲಿ ಎಂದಿನಂತೆ ಮಾರ್ಕೆಟ್, ವ್ಯಾಪಾರ ವಹಿವಾಟು, ಮೀನುಗಾರಿಕೆ ಇರಲಿದೆ. ಸರ್ಕಾರಿ ಮತ್ತು ಖಾಸಗಿ ಬಸ್ ಓಡಾಡಲಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ಗೆ ಬೆಂಬಲ ಸಿಗದಂತಾಗಿದೆ. ಚಿತ್ರದುರ್ಗ ಜಿಲ್ಲೆ ನಾಳೆ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇದೆ. ಕನ್ನಡಪರ ಸಂಘಟನೆ, ರೈತಪರ ಸಂಘಟನೆ ಮುಖಂಡರ ನೇತೃತ್ವದಲ್ಲಿ ಬಂದ್ ನಡೆಯಲಿದ್ದು, ಕರವೇ ರೈತ ಸಂಘ, ಸಂಗೊಳ್ಳಿ ರಾಯಣ್ಣ ಸೇನೆ ಸೇರಿ 10ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ. ಹೀಗಾಗಿ ನಗರದ ಗಾಂಧಿ ವೃತ್ತದಲ್ಲಿ ನಾಳೆ ಬೆಳಗ್ಗೆಯಿಂದಲೇ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು, ಬಳಿಕ ಡಿಸಿಗೆ ಮನವಿ ಸಲ್ಲಿಸಲಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ನಾಳಿನ ಬಂದ್ಗೆ ಬೆಂಬಲ ಕೊಡಬೇಕೋ ಬೇಡವೋ ಅನ್ನೋದೇ ಮೈಸೂರು ಜಿಲ್ಲೆಯಲ್ಲಿ ಗೊಂದಲವಿದ್ದು, ಬಹುತೇಕ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡುತ್ತಿಲ್ಲ. ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್, ಮೈಸೂರು ಹೋಟೆಲ್ ಮಾಲೀಕರ ಸಂಘ, ಪ್ರವಾಸಿ ವಾಹನ ಚಾಲಕ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ, ಮೈಸೂರು ಅನುಮೋದಿತ ಟೂರಿಸ್ಟ್ ಗೈಡ್ಸ್ ಅಸೋಸಿಯೇಷನ್, ಮೈಸೂರು ಜಿಲ್ಲೆ ನಗರ ಮ್ಯಾಕ್ಸಿ ಕ್ಯಾಬ್ ಮಾಲೀಕರ ಸಂಘ, ಮೈಸೂರು ರೀಜನ್ ಪೆಟ್ರೋಲಿಯಂ ಡೀಲರ್ ಅಸೋಸಿಯೇಷನ್, ದೇವರಾಜ ಅರಸು ರಸ್ತೆ ಟ್ರೇಡರ್ಸ್ ಅಸೋಸಿಯೇಷನ್ ಸೇರಿ ಹಲವರು ಬಂದ್ಗೆ ಬೆಂಬಲ ನೀಡಿಲ್ಲ. ನಾಳಿನ ಕರ್ನಾಟಕ ಬಂದ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಂಬಲ ನೀಡುವುದರ ಬಗ್ಗೆ ಗೊಂದಲ ಮೂಡಿದೆ. ಕೇವಲ ರೈತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು ಮಾತ್ರ ಬಂದ್ಗೆ ಬೆಂಬಲ ನೀಡಿದ್ದು, ಬಂದ್ ಬಗ್ಗೆ ವಿವಿಧ ಸಂಘಟನೆಗಳು ಇನ್ನೂ ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ. ಪೆಟ್ರೋಲ್ ಬಂಕ್ ಓಪನ್ ಇದ್ರೆ ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್ ಸಂಚಾರವು ಎಂದಿನಂತೆ ಇರಲಿದೆ. ನಾಳಿನ ಬಂದ್ ನಮಗೆ ಸವಾಲು ಅಂತ ವಾಟಾಳ್ ಹೇಳಿದ್ದೇಕೆ? ವಾಟಾಳ್ ಉರುಳು ಸೇವೆ ಮಾಡಲು ಕಾರಣವೇನು? ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಬಂದ್ ದಿನವೂ ಓಪನ್ ಆಗಿರ್ತಾವ? ಗಲಾಟೆ ಮಾಡೋರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕೊಟ್ಟ ಎಚ್ಚರಿಕೆ ಆದರೂ ಏನು? ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ನಾಳಿನ ಕರ್ನಾಟಕ ಬಂದನ್ನ ಸವಾಲಾಗಿ ಸ್ವೀಕರಿಸಿದ್ದೇವೆ ಅಂತ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಾಟಾಳ್, ನಾಳಿನ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲವಿದೆ, ಯಾರೂ ನನ್ನನ್ನ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿದ್ರು. ನಾಳೆ ಓಡಾಡುವುದಕ್ಕೆ ಪ್ರಯಾಣಿಕರು ಇರುವುದಿಲ್ಲ, ಬಸ್ಗಳು ಎಲ್ಲ ಖಾಲಿಯಾಗಿ ಓಡಾಡಬೇಕಾಗ್ತದೆ. ಏನಾದ್ರೂ ಘರ್ಷಣೆಗಳು ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಎಂದ ವಾಟಾಳ್, ಜನ ಹೊರಗೆ ಬಂದ್ರೆ ತೊಂದರೆ ಅನುಭವಿಸಬೇಕಾಗ್ತದೆ, ಹೀಗಾಗಿ ಯಾರೂ ಹೊರಗಡೆ ಬಾರದಂತೆ ಮನವಿ ಮಾಡಿದ್ರು.
ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಖಂಡಿಸಿ ಸಮರ ಸೇನೆ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ನಾಳೆ ಕರ್ನಾಟಕ ಬಂದಿರೋದ್ರಿಂದ ವಾಟಾಳ್ ನಾಗರಾಜ್ ಉರುಳು ಸೇವೆ ಮಾಡಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ವಾಟಾಳ್ ನಾಗರಾಜ್ ಉರುಳು ಸೇವೆ ಮಾಡಿದ್ರು. ನಾಳಿನ ಕರ್ನಾಟಕ ಬಂದ್ಗೆ ನಾವು ಬೆಂಬಲ ನೀಡಲ್ಲ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ಕೊರೋನಾ ಸಂಕಷ್ಟದಿಂದ ಈಗಷ್ಟೇ ಹೋಟೆಲ್ ಉದ್ಯಮಗಳು ಚೇತರಿಸಿಕೊಳ್ತಿದೆ. ಹೀಗಾಗಿ ನಾಳೆ ಎಂದಿನಂತೆ ಬೆಂಗಳೂರಿನಲ್ಲಿ ಎಲ್ಲಾ ಹೋಟೆಲ್, ರೆಸ್ಟೋರೆಂಟ್, ಬೇಕರಿಗಳು ಹಾಗೂ ಸ್ವೀಟ್ ಅಂಗಡಿಗಳು ಓಪನ್ ಇರಲಿವೆ ಅಂತ ಪಿಸಿ ರಾವ್ ತಿಳಿಸಿದ್ದಾರೆ. ನಾಳಿನ ಕರ್ನಾಟಕ ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳ ಬೆಂಬಲ ಇಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಹೇಳಿದ್ದಾರೆ. ನಾಳೆ ಕರ್ನಾಟಕ ಬಂದಿದ್ರೂ ಸಹ ತರಕಾರಿ, ಹೂವು, ಹಣ್ಣು, ಹಾಲು, ಚಾಟ್ಸ್ ಎಲ್ಲವೂ ಸಿಗುತ್ತೆ. ಸಾರ್ವಜನಿಕ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಆಗಲ್ಲ. ಬಲವಂತವಾಗಿ ಬಂದ್ ಮಾಡಿದ್ರೆ ಸ್ಥಳೀಯ ಪೊಲೀಸರ ಗಮನಕ್ಕೆ ತರುವಂತೆ ವ್ಯಾಪಾರಿಗಳಿಗೆ ರಂಗಸ್ವಾಮಿ ಹೇಳಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ನಡೆಯಲಿರುವ ಕರ್ನಾಟಕ ಬಂದ್ಗೆ ಡೀಸೆಲ್, ಪೆಟ್ರೋಲ್ ಬಂಕ್ ಮಾಲೀಕರು ನೈತಿಕ ಬೆಂಬಲ ಸೂಚಿಸಿದ್ದಾರೆ. ಕೇವಲ ನೈತಿಕ ಬೆಂಬಲ ಮಾತ್ರ ಸೂಚಿಸಿರೋದ್ರಿಂದ ನಾಳೆ ಎಂದಿನಂತೆ ಪೆಟ್ರೋಲ್ ಬಂಕ್ ಓಪನ್ ಆಗಿರಲಿದೆ. ಪೆಟ್ರೋಲ್, ಡೀಸೆಲ್ ಮಾರಾಟದಲ್ಲಿ ಯಾವುದೇ ವ್ಯತ್ಯಯ ಇಲ್ಲ. ನಾಳೆ ಬಂದಿದ್ರೂ ಪೆಟ್ರೋಲ್, ಡೀಸೆಲ್ ಸಿಗುತ್ತೆ ಅಂತ ಪೆಟ್ರೋಲ್ ಡೀಸೆಲ್ ಅಸೋಸಿಯೇಷನ್ ಬಾಲಾಜಿ ತಿಳಿಸಿದ್ದಾರೆ. ನಾಳಿನ ಕರ್ನಾಟಕ ಬಂದ್ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕೈಗೊಳ್ಳಿ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ. ಎಲ್ಲಾ ಡಿಸಿಪಿಗಳಿಗೆ ಸೂಚಿಸಿರುವ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಶಾಂತಿಯುತವಾಗಿ ಬಂದಾಗಬೇಕು. ಯಾವುದೇ ಗಲಾಟೆ, ಕಲ್ಲು ತೂರಾಟಕ್ಕೆ ಆಸ್ಪದ ನೀಡದಂತೆ ನೋಡಿಕೊಳ್ಳಬೇಕು. ಬಲವಂತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿಸಿದ್ರೆ ಕ್ರಮ ಕೈಗೊಳ್ಳಿ. ಬಂದ್ ಹೆಸರಿನಲ್ಲಿ ಯಾರೂ ಹಿಂಸಾಚಾರ ನಡೆಸುವಂತಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳಿ. ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟವಾಗದಂತೆ ಭದ್ರತೆ ನೀಡಿ ಅಂತ ಪಂತ್ ಸೂಚಿಸಿದ್ದಾರೆ. ಕರ್ನಾಟಕ ಬಂದ್ಗೆ ಮೆಟ್ರೋ ಹಾಗೂ ಬಿಎಂಟಿಸಿ ನೌಕರರ ಸಂಘಟನೆಗಳು ಬೆಂಬಲ ಸೂಚಿಸಿಲ್ಲ. ಎಲ್ಲಾ ಭಾಷೆಯ ನೌಕರರು ನಮ್ಮ ಸಂಘಟನೆಯಲ್ಲಿದ್ದು ಬಂದ್ಗೆ ಬೆಂಬಲ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಬಿಎಂಟಿಸಿ ನೌಕರರ ಸಂಘಟನೆಗಳು ಸ್ಪಷ್ಟನೆ ನೀಡಿವೆ. ಹೀಗಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಮತ್ತು ಬಿಎಂಟಿಸಿ ಬಸ್ಗಳು ಎಂದಿನಂತೆಯೇ ಓಡಾಟ ನಡೆಸಲಿವೆ. ನಾಳೆ ಕರ್ನಾಟಕ ಬಂದಾದ್ರೂ ಸಹ ಆಸ್ಪತ್ರೆಗಳು, ತುರ್ತು ವೈದ್ಯ ಸೇವೆ ಎಂದಿನಂತೆ ಸಿಗಲಿದೆ. ಹಾಲು, ದಿನಸಿ, ಹಣ್ಣು, ತರಕಾರಿ, ಬೀದಿ ಬದಿ ವ್ಯಾಪಾರಕ್ಕೆ ಯಾವುದೇ ತಡೆ ಇರಲ್ಲ. ಟ್ಯಾಕ್ಸಿ, ಕ್ಯಾಬ್, ಲಾರಿ ಸಂಚಾರದಲ್ಲೂ ಯಾವುದೇ ವ್ಯತ್ಯಯವಿರಲ್ಲ. ಬಾರ್, ರೆಸ್ಟೋರೆಂಟ್, ಚಿತ್ರಮಂದಿರಗಳು, ಮಾಲ್ಗಳು ಓಪನ್ ಆಗಿರಲಿವೆ. ನಾಳೆ ಎಂದಿನಂತೆ ಬಹುತೇಕ ದೈನಂದಿನ ಸೇವೆಗಳು ಲಭ್ಯವಿರಲಿದೆ. ನಾಳೆ ಕರ್ನಾಟಕ ಬಂದಿರೋದ್ರಿಂದಾಗಿ ಎಲ್ಲೆಡೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಸಿಲಿಕಾನ್ ಸಿಟಿಗೆ ಬರೋ ವಾಹನಗಳ ತಪಾಸಣೆ ನಡೆಯುತ್ತಿದ್ದು, ಹಸು, ಕತ್ತೆ ಮತ್ತು ಕುರಿಗಳನ್ನ ಕರೆತಂದು ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಗೂಡ್ಸ್ ವಾಹನಗಳನ್ನ ಪರಿಶೀಲನೆ ನಡೆಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಜಾನುವಾರುಗಳನ್ನ ಸಾಗಿಸೋ ವಾಹನಗಳಿಗೆ ಸಿಟಿ ಪ್ರವೇಶ ನಿಷೇಧಿಸಲಾಗಿದೆ. ದೇವನಹಳ್ಳಿ ಪೊಲೀಸರಿಂದ ರಾಣಿ ಕ್ರಾಸ್ ಬಳಿ ತಪಾಸಣೆ ನಡೆಸಲಾಯಿತು. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತಿದ್ದವರಿಗೆ ಶಾಕ್ ಕೊಡುತ್ತಾ ಸರ್ಕಾರ? ಡಿಸೆಂಬರ್ 31ರ ಒಳಗೆ ಹೊಸ ಗೈಡ್ಲೈನ್ಸ್ ರಿಲೀಸ್ ಆಗುತ್ತಾ? ನೈಟ್ ಕರ್ಫ್ಯೂ ಬಗ್ಗೆ ಸಚಿವರು ಹೇಳಿದ್ದೇನು? ನೋಡೋಣ ಸ್ಕೂಲ್ ನ್ಯೂ ಇಯರ್ಗೆ ಬ್ರೇಕ್ ಎಕ್ಸ್‌ಪ್ರೆಸ್‌ನಲ್ಲಿ. ಸೋಂಕಿನ ಭೀತಿಯಿಂದಾಗಿ ಈ ಬಾರಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಬೀಳಲಿದೆ. ಡಿಸೆಂಬರ್ 20ರಿಂದ ಜನವರಿ 2ರವರೆಗೆ ಭಾರಿ ಕಠಿಣ ಕ್ರಮಗಳನ್ನು ಜರುಗಿಸಬೇಕು ಅಂತ ಹೇಳಲಾಗಿದೆ. ಜನವರಿ, ಫೆಬ್ರವರಿಯಲ್ಲಿ ಬರಬಹುದಾದ 2ನೇ ಅಲೆಯನ್ನ ತಡೆಯಲು ಹಾಗೂ ಕಠಿಣ ಕ್ರಮಗಳನ್ನು ಜರುಗಿಸಬೇಕಾಗುತ್ತದೆ. ಹೀಗಾಗಿ ಸಾಮಾಜಿಕ ಅಂತರ ಪಾಲಿಸಬೇಕು. ಸಮಾರಂಭಗಳು, ಅನಾವಶ್ಯಕವಾದ ಓಡಾಟ ಬಿಟ್ರೆ ಕರ್ಫ್ಯೂ ಅವಶ್ಯಕತೆ ಬರಲ್ಲ. ಹೀಗಾಗಿ ತಾಂತ್ರಿಕ ಸಲಹಾ ಸಮಿತಿ ನ್ಯೂ ಇಯರ್ ಸೆಲೆಬ್ರೇಷನ್ ಬೇಡ ಅಂತ ಸಲಹೆ ನೀಡಿದೆ. ಹೊಸ ವರ್ಷಾಚರಣೆಗೆ ಬೇಡವೆಂದು ತಾಂತ್ರಿಕ ಸಲಹಾ ಸಮಿತಿ ಸಲಹೆ ನೀಡಿದೆ. ಆದರೆ ಈ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಇನ್ನು ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಯಾವುದೇ ಪ್ರಸ್ತಾವನೆ ನಮ್ಮ ಮುಂದಿಲ್ಲ, ಇನ್ನೂ ಕೂಡ ಯಾವುದೇ ತೀರ್ಮಾನ ನಾವು ತೆಗೆದುಕೊಂಡಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಹೇಳಿದ್ದಾರೆ. ಯಾವುದೇ ತೀರ್ಮಾನ ವಿಪತ್ತು ನಿರ್ವಹಣಾ ಇಲಾಖೆ ಮೂಲಕ ಆಗಬೇಕಿದೆ. ಸಿಎಂ ಬಿಎಸ್ವೈ ಜೊತೆ ಚರ್ಚಿಸಿ ಅಧಿಕೃತ ಆದೇಶ ಹೊರಡಿಸುವುದಾಗಿ ಅಶೋಕ್ ಹೇಳಿದ್ರು. ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ನೈಟ್ ಕರ್ಫ್ಯೂ ಜಾರಿ ಮಾಡಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸುಧಾಕರ್, ನೈಟ್ ಕರ್ಫ್ಯೂ ಬಗ್ಗೆ ಸಿಎಂ ಬಿಎಸ್ವೈ ಜೊತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೇವೆ. ತಜ್ಞರ ಸಲಹೆ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳೋದಾಗಿ ಹೇಳಿದ್ರು.
ಈ ಬಾರಿ ಹೊಸ ವರ್ಷಾಚರಣೆಗೆ ಸರ್ಕಾರದಿಂದ ಯಾವುದೇ ಗೈಡ್ಲೈನ್ಸ್ ಪ್ರಕಟವಾಗಿಲ್ಲ. ಸರ್ಕಾರದ ಹಳೆಯ ಗೈಡ್ಲೈನ್ಸ್ ವ್ಯಾಲಿಡಿಟಿ ಡಿಸೆಂಬರ್ 31ರ ರಾತ್ರಿ 12ರವರೆಗೆ ಮಾತ್ರ ಇದೆ. ಹೀಗಾಗಿ ವರ್ಷಾಚರಣೆಗೆ ಮುನ್ನವೇ ಸರ್ಕಾರ ಹೊಸ ಗೈಡ್ಲೈನ್ಸ್ ಹೊರಡಿಸಬೇಕಿದೆ. ಹೊಸ ಗೈಡ್ಲೈನ್ ಇಲ್ಲದೆ ಹೋದ್ರೆ ವರ್ಷಾಚರಣೆಗೆ ನಿರ್ಬಂಧ ವಿಧಿಸುವುದು ಕಷ್ಟವಾಗಲಿದೆ. ಹೀಗಾಗಿ ಸರ್ಕಾರ ಹೊಸ ಗೈಡ್ಲೈನ್ಸ್ ಹೊರಡಿಸಬೇಕಿದೆ. ಇಲ್ಲವೇ ಹಳೆಯ ಗೈಡ್ಲೈನ್ ಆದೇಶವನ್ನ ಮುಂದುವರಿಸುವಂತೆ ಆದೇಶಿಸಬೇಕಿದೆ. ಸರ್ಕಾರ ಈಗಾಗಲೇ ಹೊರಡಿಸಿರುವ ಗೈಡ್ಲೈನ್ಸ್ ಪ್ರಕಾರ ಒಂದೆಡೆ 200 ಜನ ಸೇರೋಕೆ ಸಮಸ್ಯೆ ಇಲ್ಲವಾಗಿದೆ. ಸದ್ಯದ ಗೈಡ್ಲೈನ್ಸ್ನಲ್ಲಿ 200 ಜನ ಸೇರೋಕೆ ಅವಕಾಶವಿದ್ದು, ಸಾಮಾಜಿಕ, ಧಾರ್ಮಿಕ, ಕ್ರೀಡೆ, ಮನರಂಜನೆ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜನ ಸೇರಬಹುದಾಗಿದೆ. ಸರ್ಕಾರದ ನಿಯಮದ ಪ್ರಕಾರ 200 ಜನ ಸೇರೋಕೆ ಅವಕಾಶ ಇದೆ. ಇದೇ ನಿಯಮ ನ್ಯೂ ಇಯರ್ ಆಚರಣೆಗೂ ಅನ್ವಯವಾಗುತ್ತಾ ಅನ್ನೋ ಅನುಮಾನ ಕಾಡ್ತಿದೆ. ತೆರೆದ ಜಾಗದಲ್ಲಿ ಸಂಭ್ರಮಾಚರಣೆ ನಡೆಸೋಕೆ ಬಿಬಿಎಂಪಿ ಪರವಾನಗಿ ನೀಡಬೇಕು. ಈಗಿನ ನಿಯಮದ ಪ್ರಕಾರ ಎಷ್ಟು ಜನ ಸೇರಬಹುದು ಅನ್ನೋದನ್ನ ಬಿಬಿಎಂಪಿ ನಿರ್ಧರಿಸಲಿದೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 31ರ ರಾತ್ರಿ ಜನ ಸೇರಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲು ಅವಕಾಶ ನೀಡಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಸೇರುವಂತಿಲ್ಲ ಅಂತ ಅಶೋಕ್ ಹೇಳಿದ್ದು, ಡಿಸೆಂಬರ್ 31ರ ರಾತ್ರಿ ಬಾರ್, ಪಬ್, ಹೋಟೆಲ್ಗೆ ಅವಕಾಶ ಇರಲಿದ್ಯಂತೆ. ಕೋವಿಡ್ ಕಾರಣದಿಂದ ವಿಪತ್ತು ನಿರ್ವಹಣಾ ಇಲಾಖೆ ಅಡಿಯಲ್ಲಿ 5 ದಿನಗಳ ಹಿಂದೆ ಸಭೆ ಮಾಡಿದ್ದು, ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆಯಿಂದ 2ನೇ ಅಲೆಗೆ ಅವಕಾಶ ಕೊಡಬಾರದು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಮತ್ತು ಇತರ ರಸ್ತೆಗಳಲ್ಲಿ ಆಚರಣೆ ರದ್ದು ಮಾಡಬೇಕು ಅಂತ ಸಿಎಂಗೆ ಮನವಿ ಮಾಡ್ತಿದ್ದೇವೆ ಅಂತ ಅಶೋಕ್ ಹೇಳಿದ್ರು. ಬೆಂಗಳೂರಿನವನಾಗಿ ಈ ವರ್ಷ ರದ್ದು ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಬಾರ್, ಪಬ್ಗಳ ಬಿಸಿನೆಸ್ ಯಥಾಸ್ಥಿತಿಯಲ್ಲಿ ನಡೆದುಕೊಂಡು ಹೋಗ್ತದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಬರುವ ಸಾಧ್ಯತೆ ಇದ್ದು, ಆಘಾತ ನೀಡುವ ಸಾಧ್ಯತೆ ಇದೆ. ಜನವರಿ ಅಥವಾ ಫೆಬ್ರವರಿಯಲ್ಲಿ 2ನೇ ಅಲೆ ಬರಲಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಸುಧಾಕರ್, ಇನ್ನು ಮುಂದಿನ 45 ದಿನಗಳು ನಿರ್ಣಾಯಕ ಹಂತವಾಗಿದ್ದು, ಹೀಗಾಗಿ ನಾವು ಕೆಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತ ಸುಧಾಕರ್ ಹೇಳಿದ್ರು. ಬಿಬಿಎಂಪಿಗೆ ಚುನಾವಣೆ ನಡೆಸಲು ಹೈಕೋರ್ಟ್ ಆದೇಶಿಸಿದೆ. 1 ತಿಂಗಳೊಳಗೆ ಮೀಸಲಾತಿ ಅಧಿಸೂಚನೆಗೆ ಆದೇಶ ಮಾಡಿ ಮೀಸಲಾತಿ ಅಧಿಸೂಚನೆ ಹೊರಡಿಸಿದ 6 ವಾರಗಳಲ್ಲಿ ಚುನಾವಣೆ ನಡೆಸಬೇಕು ಹೈಕೋರ್ಟ್ ಹೇಳಿದೆ. ಜೂನ್ 2020ರ ವಾರ್ಡ್ ಪುನರ್ ವಿಂಗಡಣೆಯಂತೆ ಚುನಾವಣೆ ನಡೆಸಬೇಕು. 198 ವಾರ್ಡ್ಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶಿಸಿದೆ. ಬಿಬಿಎಂಪಿ ಚುನಾವಣೆ ನಡೆಸುವಂತೆ ಆಯೋಗಕ್ಕೆ ನಿರ್ದೇಶನ ನೀಡಿದ್ದು, ಮಾರ್ಚ್ ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಲಸಿಕೆ ಬರಲು ಹೆಚ್ಚಿನ ಸಮಯ ಬೇಕಿಲ್ಲ ಅಂತ ಮೋದಿ ಹೇಳಿದ್ದರ ಹಿಂದಿನ ಸೀಕ್ರೆಟ್ ಏನು? ರಾಹುಲ್ಗೆ ಸ್ಥಿರತೆಯ ಕೊರತೆ ಇದೆ ಅಂತ ಕೈ ನಾಯಕನ ವಿರುದ್ಧ ಶರದ್ ಪವಾರ್ ಗುಡುಗಿದ್ದೇಕೆ? ಹೈದರಾಬಾದ್ನಲ್ಲಿ ಯೋಗಿ ಮತ್ತು ಅಮಿತ್ ಶಾ ಮೋಡಿ ಮಾಡಲಿಲ್ವಾ? ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಸಿಕೆ ಬರುವುದಕ್ಕೆ ಹೆಚ್ಚಿನ ಸಮಯ ಬೇಕಿಲ್ಲ. ಲಸಿಕೆ ಬಗ್ಗೆ ರಾಷ್ಟ್ರೀಯ ತಜ್ಞರ ಸಮಿತಿ ತೀರ್ಮಾನಿಸುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸರ್ವಪಕ್ಷ ಸದನ ನಾಯಕರ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ದೇಶದಲ್ಲಿ ಒಟ್ಟು 8 ಲಸಿಕೆಗಳ ಪ್ರಯೋಗ ನಡೆಯುತ್ತಿದೆ. ಲಸಿಕೆ ಬಳಕೆಗೆ ಒಪ್ಪಿಗೆ ಸಿಕ್ತಿದ್ದಂತೆ ಜನರಿಗೆ ನೀಡಲಾಗುತ್ತೆ. ಕೊರೋನಾ ಲಸಿಕೆ ದರದ ಬಗ್ಗೆ ರಾಜ್ಯಗಳ ಜತೆ ಚರ್ಚಿಸಿ ಹಂಚಿಕೆ ಮಾಡುವುದಾಗಿ ಮೋದಿ ಹೇಳಿದ್ದಾರೆ. ನಮ್ಮ ಲಸಿಕೆ ಅತ್ಯಂತ ಸುರಕ್ಷಿತವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಲಸಿಕೆಗಾಗಿ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದ್ದು, ಡಿಸೆಂಬರ್ನಲ್ಲಿ ವಿಶ್ವಾಸ ಮತ್ತು ಭರವಸೆಯ ವಾತಾವರಣವಿದ್ದು, ಕೊರೋನಾ ಎದುರಿಸುವ ವಿಶ್ವಾಸ, ಭರವಸೆ ನಮ್ಮಲ್ಲಿದೆ ಎಂದ ಮೋದಿ, ಕೊರೋನಾ ವಿರುದ್ಧದ ಹೋರಾಟದಲ್ಲಿ ನಾವು ಮುಂದಿದ್ದೇವೆ. ಕೆಲವೇ ವಾರಗಳಲ್ಲಿ ಕೊರೋನಾ ಲಸಿಕೆ ಲಭ್ಯವಾಗಲಿದ್ದು, ಲಸಿಕೆ ವಿತರಣೆಗೆ ಕೋವಿನ್ ಪೋರ್ಟಲ್ ಆರಂಭಿಸಿದ್ದು, ಕೊರೋನಾ ವಾರಿಯರ್ಸ್ ಹಿರಿಯರಿಗೆ ಮೊದಲ ಆದ್ಯತೆ ನೀಡುವುದಾಗಿ ಮೋದಿ ಹೇಳಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸ್ಥಿರತೆಯ ಕೊರತೆ ಇದೆ ಅಂತ ನ್ಯಾಷನಲ್ ಕಾಂಗ್ರೆಸ್ ನಾಯಕ ಶರದ್ ಪವಾರ್ ಹೇಳಿದ್ದಾರೆ. ಆದರೆ ರಾಹುಲ್ ಕುರಿತ ಒಬಾಮಾ ಅಭಿಪ್ರಾಯವನ್ನ ನಾನು ಒಪ್ಪಲ್ಲ. ಎಲ್ಲರ ದೃಷ್ಟಿಕೋನವನ್ನ ಒಪ್ಪಲೇಬೇಕು ಎಂದೇನಿಲ್ಲ. ಬೇರೆ ದೇಶದ ನಾಯಕತ್ವದ ಬಗ್ಗೆ ಹಾಗೆ ಮಾತನಾಡಬಾರದು. ಒಬಾಮಾ ಮಿತಿಯನ್ನ ಮೀರಿ ಮಾತನಾಡಿದ್ದಾರೆ ಅಂತ ಸಂದರ್ಶನವೊಂದರಲ್ಲಿ ಪವಾರ್ ಕಿಡಿಕಾರಿದ್ದಾರೆ. ಅಹಮದಾಬಾದ್ ಮೂಲದ ಜೈಡಸ್ ಕ್ಯಾಡಿಲ್ ಹೆಲ್ತ್ ಕೇರ್ ಕಂಪನಿಯ ಜೈಕೋವ್ ಡಿ ಲಸಿಕೆ 3ನೇ ಹಂತದ ಪ್ರಯೋಗಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ. ಜೈಡಸ್ ಲಸಿಕೆ ಪ್ರಯೋಗಕ್ಕೆ ಡಿಸಿಜಿಐನಿಂದ ಒಪ್ಪಿಗೆ ಸಿಕ್ಕಿದ್ದು, ಲಸಿಕೆಯ ಬಗ್ಗೆ ವಿಶ್ವಾಸ ಮೂಡುವಂತಾಗಿದೆ.
ದಕ್ಷಿಣ ಭಾರತದಲ್ಲಿ ಕೇಸರಿ ಅಲೆ ಎಬ್ಬಿಸಲು ಮುಂದಾಗಿದ್ದ ಬಿಜೆಪಿ ತೆಲಂಗಾಣದಲ್ಲೂ ಕಮಾಲ್ ಮಾಡಲು ಹೊರಟಿತ್ತು. ಆದರೆ ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆಯ 150 ವಾರ್ಡ್ಗಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಂದುಕೊಂಡ ಮಟ್ಟಕ್ಕೆ ಮೋಡಿ ಮಾಡಲು ಎಡವಿದೆ. ಇದೇ ಮೊದಲ ಬಾರಿಗೆ ಪ್ರತಿಷ್ಠೆಯನ್ನಾಗಿಸಿಕೊಂಡು ಅಖಾಡಕ್ಕೆ ಇಳಿದ ಬಿಜೆಪಿ ಭರ್ಜರಿ ತಾಲೀಮಿನೊಂದಿಗೆ ಟೈಟ್ ಫೈಟ್ ನೀಡಿತ್ತು. ಕೊನೆಗೆ ಬಿಜೆಪಿಯನ್ನ ಮೀರಿಸಿ ಟಿಆರ್ಎಸ್ ಮೇಲುಕೈ ಸಾಧಿಸಿದೆ. ಬುರೇವಿ ಚಂಡಮಾರುತ ಇಂದು ಮಧ್ಯಾಹ್ನದ ಬಳಿಕ ಭಾರತದ ಕರಾವಳಿ ತೀರವನ್ನ ಅಪ್ಪಳಿಸಿದೆ. ಇದರಿಂದಾಗಿ ಕೇರಳದ 5 ಜಿಲ್ಲೆಗಳಲ್ಲಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಕೇರಳದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಿಸಲಾಗಿದೆ. ತಿರುವನಂತಪುರ ಏರ್ಪೋರ್ಟ್ ಅನ್ನು ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಮಾಡಲಾಗಿತ್ತು. ರಾಮನಾಥಪುರಂ ಜಿಲ್ಲೆಯಿಂದ ನೈಋತ್ಯ ದಿಕ್ಕಿನಲ್ಲಿ 40 ಕಿಲೋಮೀಟರ್ ದೂರದಲ್ಲಿ ಸೈಕ್ಲೋನ್ ಇದ್ದು ಚಂಡಮಾರುತದ ಅಬ್ಬರ ದುರ್ಬಲಗೊಂಡಿದೆ. ಗಂಟೆಗೆ 50 ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಮುಂದಿನ ಕೆಲ ಗಂಟೆಗಳಲ್ಲಿ ಸೈಕ್ಲೋನ್ ರಾಮನಾಥಪುರ ತೂತುಕುಡಿ ದಾಟುವ ಸಾಧ್ಯತೆ ಇದೆ. ಗೀತಾಂಜಲಿ ರಾವ್ ಎಂಬ 15 ವರ್ಷದ ಬಾಲಕಿಯನ್ನ ಟೈಮ್ ಮ್ಯಾಗಜಿನ್ ವರ್ಷದ ಕಿಡ್ ಆಗಿ ಆಯ್ಕೆ ಮಾಡಲಾಗಿದೆ. ಯುವ ವಿಜ್ಞಾನಿ ಸಂಶೋಧಕಿ ಎಂದು ವರ್ಷದ ಕಿಡ್ ಎಂದು ಇದೇ ಮೊದಲ ಬಾರಿಗೆ ಬಾಲಕಿಯನ್ನ ಆಯ್ಕೆ ಮಾಡಿರುವುದು ವಿಶೇಷ. ಗೀತಾಂಜಲಿ ರಾವ್ ತಂತ್ರಜ್ಞಾನ ಬಳಿ ಕಲುಷಿತ ನೀರಿನ ಶುದ್ಧೀಕರಣ, ಸೈಬರ್ ಅಪರಾಧ ತಡೆ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಿದ್ದಾರೆ. 5,000 ಮಕ್ಕಳ ಪೈಕಿ ಗೀತಾಂಜಲಿ ರಾವ್ ವರ್ಷದ ಕಿಡ್ ಆಗಿ ಆಯ್ಕೆಯಾಗಿರುವುದು ವಿಶೇಷ. ಮಹಾತ್ಮ ಗಾಂಧಿ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ತತ್ವಾದರ್ಶ ಮಾನವ ಕುಲಕ್ಕೆ ಅವರು ನೀಡಿರುವ ಕೊಡುಗೆಗಳ ಕುರಿತು ಅಧ್ಯಯನ ನಡೆಸಲು ಅನುವು ನೀಡುವ ಶಾಸನವನ್ನ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂಗೀಕರಿಸಿದೆ. ಈ ಉದ್ದೇಶ ಈಡೇರಿಕೆಗೆ ಭಾರತ ಮತ್ತು ಅಮೆರಿಕ ನಡುವೆ ವಿನಿಮಯ ಕಾರ್ಯಕ್ರಮ ಆರಂಭಿಸಿ ಉಭಯ ನಾಯಕರ ಸಾಧನೆ, ಕೊಡುಗೆ ಕುರಿತು ಅಧ್ಯಯನ ಕೈಗೊಳ್ಳಲು ಈ ಶಾಸನ ಅವಕಾಶ ಕಲ್ಪಿಸಲಿದೆ. ಮುಸ್ಲಿಂ ಯುವತಿಯೊಬ್ಬಳು ಸಂಸ್ಕೃತದಲ್ಲಿ ಪಿಎಚ್ಡಿ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದ್ದಾಳೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುಜರಾತ್ ಯೂನಿವರ್ಸಿಟಿಯ ಸಲ್ಮಾ ಖುರೇಶಿ ಎಂಬ ವಿದ್ಯಾರ್ಥಿನಿ ಪಿಎಚ್ಡಿ ಮಾಡಿದ್ದಾಳೆ. ಪುರನೇಶು ನಿರೂಪಿತ ಶಿಕ್ಷಾ ಪಡ್ಡಾಟಿ ಏಕಂ ಅಧ್ಯಾಯನ್ ಎಂಬ ವಿಷಯದಲ್ಲಿ ಸಲ್ಮಾ ಖುರೇಶಿ ಪಿಎಚ್ಡಿ ಮಾಡಿದ್ದಾರೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ @ 6 ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.